ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾ ಇದ್ದಾರೆ. ಹೇಗಾದ್ರೂ ಮುಂದೇನಾಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. 2023 ಕಾಂಗ್ರೆಸ್ ಕರ್ನಾಟಕದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ. ಗೆಲುವೇನೋ ಸಾಧಿಸುತ್ತೆ, ಬಟ್ ಅದಾದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇರತ್ತೆ. ಮುಖ್ಯಮಂತ್ರಿ ಯಾರಾಗ್ತಾರೆ? ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್. ಅದೇ ಪ್ರಶ್ನೆ 3 ವರ್ಷ ಆಗಿದೆ, ಈಗ ಮತ್ತೊಮ್ಮೆ ಮೇನ್ ಸ್ಟ್ರೀಮ್ದಲ್ಲಿ ಬಂದಿದೆ. ಆಗ 2023ರಲ್ಲಿ ಒಂದು ಕಡೆ ಜನಪ್ರಿಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಇದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ ಅನ್ನ ಕಷ್ಟದ ಪರಿಸ್ಥಿತಿಯಲ್ಲೂ ಟ್ರಬಲ್ ಶೂಟರ್ ಅಂತ ಕರೆಯುವಂತಹ ಡಿ.ಕೆ.ಶಿ. ಎರಡೂ ನಾಯಕರಿಗೂ ಭಾರಿ ಬೆಂಬಲ, ಎರಡೂ ನಾಯಕರಿಗೂ MLAsಗಳ ಸಪೋರ್ಟ್ ಇದೆ, ಹಾಗೆ ಎರಡೂ ನಾಯಕರಿಗೂ ಮುಖ್ಯಮಂತ್ರಿ ಆಗೋ ಆಸೆ. ಆದ್ರೆ ಒಂದು ರಾಜ್ಯಕ್ಕೆ ಒಬ್ಬನೇ ಮುಖ್ಯಮಂತ್ರಿ ಆಗ್ಬಹುದು. ಹೀಗಾಗಿ ಆ ಟೈಮಲ್ಲಿ ನಿರ್ಧಾರ ಆಗಿತ್ತು ಅಂತ ಹೇಳ್ತಾರೆ. ಏನು? ಪವರ್ ಶೇರಿಂಗ್ ಫಾರ್ಮುಲಾ. 3 ವರ್ಷ ಅಥವಾ 2.5 ವರ್ಷ ಸಿದ್ದರಾಮಯ್ಯನವರಾಗ್ತಾರೆ, ಅದಾದ್ಮೇಲೆ ಉಳಿದ ಟೈಮು ಡಿ.ಕೆ.ಶಿ ಅವರಾಗ್ತಾರೆ. 2023ರಿಂದ ಈಗ 2026ಕ್ಕೆ ಬರೋಣ, ಮತ್ತೆ ಅದೇ ಚರ್ಚೆಗಳು ಮೀಡಿಯಾದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಪವರ್ ಶೇರಿಂಗ್ ಫಾರ್ಮುಲಾ ಅಂತ ಎಲ್ಲಾ ಕಡೆ ರಾಜಕೀಯದಲ್ಲಿ ಊಹಾಪೋಹಗಳು. ಪ್ರತಿದಿನ ಒಂದೇ ಪ್ರಶ್ನೆ ಬರ್ತಾ ಇತ್ತು, ಡಿ.ಕೆ.ಶಿ ಅವರು ಸಿಎಂ ಆಗ್ತಾರಾ? ಆಗ್ಲಿಲ್ಲ ಅಂದ್ರೆ ಮುಂದೆ ಬಿಜೆಪಿ ಅವರ ಜೊತೆಗೆ ಹೋಗ್ತಾರಾ? ನಂತರ ಹೈಕಮಾಂಡ್ ಇಬ್ರು ನಾಯಕರನ್ನ ದೆಹಲಿಗೆ ಕರೆಸ್ಕೊಳ್ಳತ್ತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಸ್ಗಳು ಆಗತ್ತೆ. ಅಂತಹ ಒಂದು ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ, ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು, ಸಿದ್ದರಾಮಯ್ಯನವರಿಗೆ ಹೇಳ್ತಾರೆ ಇದು ಡಿ.ಕೆ.ಶಿ ಅವರ ಟೈಮ್ ಅಂತ. ಸಿದ್ದರಾಮಯ್ಯನವರಿಗೂ ಸಹ ಗೊತ್ತಾಗಲ್ಲ ಏನು ರಿಪ್ಲೈ ಮಾಡಬೇಕು ಅಂತ. ಅವರು ನನಗೆ ಸ್ವಲ್ಪ ಟೈಮ್ ಕೊಡಿ, ಹಾಗೆ ನನ್ನ ಟೀಮಿಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಸಹ ಮೊದಲೇ ಡಿಸೈಡ್ ಆಗಿತ್ತು. ಸಿದ್ದರಾಮಯ್ಯನವರು ಏನೋ ಹೋಗ್ತಾರೆ ರಾಜೀನಾಮೆಯನ್ನ ಕೊಟ್ಟು, ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಡೌಟು ಯಾರ ಮನಸ್ಸಿನಲ್ಲೂ ಇರಲಿಲ್ಲ. ಯಾಕಂದ್ರೆ ಡಿ.ಕೆ.ಶಿ ಅವರ ಬೆಂಬಲಿಗರ ಪ್ರಕಾರ ಅವರೊಬ್ರು ಕೇವಲ ನಾಯಕರಲ್ಲ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರು. ಸಂಕಷ್ಟ ಬಂದಾಗ MLAಗಳನ್ನ ಒಗ್ಗೂಡಿಸೋದು, ಸಂಘಟನೆಯನ್ನ ಬಲಪಡಿಸೋದು, ರಾಜ್ಯಾದ್ಯಂತ ಪಕ್ಷವನ್ನ ಕಟ್ಟೋದು, ಇವೆಲ್ಲ ಅವರ ದೊಡ್ಡ ಶಕ್ತಿಗಳು. ಡಿ.ಕೆ.ಶಿ ಅವರು ಒಂದು ಕಾಲದಲ್ಲಿ ಗ್ರಾಮ ಮಟ್ಟದಿಂದ ತಮ್ಮ ರಾಜಕೀಯವನ್ನ ಆರಂಭಿಸ್ತಾರೆ. ಅವರ ಹಣಬಲದ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಸಾವಿರಾರು ಸಭೆಗಳು, ವರ್ಷಗಳ ಸಂಘಟನೆ, ರಾಜಕೀಯ ಏರಿಳಿತಗಳು, IT, EDಗಳ ರೇಟ್ಸ್ಗಳು, ವಿವಾದಗಳು, ಸೋಲುಗಳು, ಹೋರಾಟ ಇವೆಲ್ಲ ದಾಟಿ ಈಗ ಅವರು ಕರ್ನಾಟಕದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಲು ಹೋಗ್ತಾ ಇದ್ದಾರೆ. ಇದೀಗ ಉಳಿದಿರುವಂತಹ ಒಂದೇ ಒಂದು ಪ್ರಶ್ನೆ, ಮುಖ್ಯಮಂತ್ರಿಯಾಗಿ ಡಿ.ಕೆ.ಶಿ ಕರ್ನಾಟಕವನ್ನ ಯಾವ ದಿಕ್ಕಿಗೆ ಕೊಂಡೊಯ್ತಾರೆ? ಅದಕ್ಕೆ ಉತ್ತರ ಮುಂದಿನ 2 ವರ್ಷಗಳಲ್ಲಿ ಸಿಗಲಿದೆ. ಈ ನಾಯಕತ್ವ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಇಂತಹದೇ ಕಾನ್ಸೆಪ್ಟ್ಗಳಿಗೋಸ್ಕರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.